ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅತಿ ಶೀಘ್ರದಲ್ಲಿ 600ಕ್ಕೂ ಹೆಚ್ಚು PSI ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಇದಕ್ಕೆ ಅನುಮೋದನೆ ದೊರಕಿದ್ದು ಕೇವಲ ನೇಮಕಾತಿ ಅಧಿಸೂಚನೆ ಹೊರಡಿಸೋದಷ್ಟೇ ಬಾಕಿ ಇರೋದ್ರಿಂದ ನೀವು ನಿಮ್ಮ ತಯಾರಿಯನ್ನು ಪ್ರಾರಂಭ ಮಾಡಬೇಕಾಗಿರುತ್ತೆ. ಏಕೆಂದರೆ ನೋಟಿಫಿಕೇಷನ್ ಆದ ನಂತರ ನೀವು ಓದೋಕೆ ಅಂತ ಕೂತ್ಕೊಂಡ್ರೆ ನಿಮಗೆ ಟೈಮ್ ಶಾರ್ಟೇಜ್ ಆಗುತ್ತೆ. ಆಗ ಓದೋಕ್ಕಾಗದೆ ನೀವು ಎಕ್ಸಾಮಲ್ಲಿ ಸೆಲೆಕ್ಟ್ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಸೊ ಈಗಿನಿಂದಲೇ ನಿಮ್ಮ ತಯಾರಿಯನ್ನು ಪ್ರಾರಂಭ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ PSI ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ಲಿಮಿಟ್ ಎಷ್ಟಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಹಾಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು ವೆಯ್ಟು ಎಷ್ಟಿರಬೇಕು ಅನ್ನೋದೆಲ್ಲನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ವಿದ್ಯಾರ್ಹತೆ ಬಗ್ಗೆ ನೋಡ್ತಾ ಹೋಗೋಣ. ನೀವು PSI ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿರುತ್ತೆ ಅದರ ಒಳಗಡೆ ನೀವು ಯಾವುದಾದ್ರೂ UGC ಇಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಂದರೆ ಡಿಗ್ರಿ ಅಥವಾ ಅದಕ್ಕೆ ತತ್ಸಮಾನವಾದಂತಹ ಪದವಿಯನ್ನು ಪಡೆದಿರಬೇಕಾಗಿರುತ್ತೆ. ಅಂದರೆ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ಅಥವಾ PUC ನಂತರ ಪದವಿಗೆ ಸಮನಾದ ಯಾವುದಾದ್ರೂ ವಿದ್ಯಾರ್ಹತೆ ಆಗಿರಬೇಕಾಗಿರುತ್ತೆ. ಏನು ಮಾಡಬೇಕಾದ್ರೆ ನೀವು PSI ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಯಾವುದಾದ್ರೂ ಡಿಗ್ರಿಯನ್ನು ಪಡೆದಿರಬೇಕಾಗಿರುತ್ತೆ. ತತ್ಸಮಾನ ವಿದ್ಯಾರ್ಹತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ PUC ಆದ ನಂತರ ಇಂಜಿನಿಯರಿಂಗನ್ನು ಮಾಡ್ತೀವಿ ಅಲ್ವಾ, ಸೊ ಅದು ಕೂಡ ಇದು ಡಿಗ್ರಿ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದು ಕ್ವಾಲಿಫಿಕೇಷನ್ ಆಗಿರುತ್ತೆ. ಇನ್ನು ವಯೋಮಿತಿ ಅರ್ಹತೆಯನ್ನು ನೋಡೋಣ. ಏನು ವಯೋಮಿತಿ ಅರ್ಹತೆ ಅಂದರೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನು ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಲ್ಲಿಯವರೆಗೆ ಅಷ್ಟರಲ್ಲಿ ಅಭ್ಯರ್ಥಿಗೆ ಕನಿಷ್ಠ ವಯಸ್ಸು 21 ವರ್ಷ ಆಗಿರಲೇಬೇಕಾಗಿರುತ್ತೆ. ಸೊ ವಯೋಮಿತಿ ಕನಿಷ್ಠ ವಯಸ್ಸು 21 ವರ್ಷ, ಪ್ರತಿ ಅಭ್ಯರ್ಥಿಗೂ ಕೂಡ 21 ವರ್ಷ ಕನಿಷ್ಠ ವಯೋಮಿತಿ ಆಗಿರುತ್ತೆ. ಇನ್ನು ಗರಿಷ್ಠ ನೋಡೋದಾದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ ವಯಸ್ಸಾಗಿರುತ್ತೆ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 28 ವರ್ಷ ವಯಸ್ಸಾಗಿರುತ್ತೆ. ಸೇವಾ ನಿರತ ಅಭ್ಯರ್ಥಿಗಳು ಯಾರಿರ್ತಾರೆ ಅವರಿಗೆ ಗರಿಷ್ಠ ವರ್ಷ 40 ವರ್ಷ ವಯಸ್ಸು ಆಗಿರುವಂತಹದ್ದು, ಕನಿಷ್ಠ 21 ವರ್ಷ ಆಗಿರುತ್ತೆ. ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 30 ವರ್ಷ ವಯಸ್ಸಾಗಿರುತ್ತೆ. ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 28 ವಯಸ್ಸು ಗರಿಷ್ಠ ವಯಸ್ಸಾಗಿರುತ್ತೆ. ಹಾಗೆ ಸೇವಾ ನಿರತ ಅಭ್ಯರ್ಥಿಗಳು ಯಾರಿರ್ತಾರೆ, ಸರ್ವಿಸ್ ಮೆನ್ಗಳಿರ್ತಾರೆ ಅವ್ರದ್ದು ಗರಿಷ್ಠ ವಯಸ್ಸು 40 ವರ್ಷ ಆಗಿರುವಂತಹದ್ದು. ಇದಿಷ್ಟು ವಯೋಮಿತಿ ಅರ್ಹತೆ ಆಗಿರುತ್ತೆ. ಇನ್ನು ಸಹಿಷ್ಣುತೆ ಪರೀಕ್ಷೆ ಅಂತಂತೀವಿ, ಅಂದರೆ ಫಿಸಿಕಲ್ ಟೆಸ್ಟ್ ಬಗ್ಗೆ ಇರುತ್ತೆ. ಪ್ರತಿಯೊಬ್ಬ ಪುರುಷ ಅಭ್ಯರ್ಥಿಗಳು 1600 ಮೀಟರ್ ದೂರವನ್ನು 7 ನಿಮಿಷದೊಳಗಡೆ ಓಡಿ ತಲುಪಬೇಕಾಗಿರುತ್ತೆ. ಇದು ರನ್ನಿಂಗ್ದಾಗಿರುತ್ತೆ. ಸೊ ಮಹಿಳಾ ಸೇವಾ ನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಯಾರಿರ್ತಾರೆ ಅವರು 400 ಮೀಟರ್ ಓಟವನ್ನು 2 ನಿಮಿಷದ ಒಳಗಡೆ ಓಡಿ ಮುಗಿಸ್ಬೇಕಾಗಿರುತ್ತೆ. ಇದು ಪುರುಷ ಅಭ್ಯರ್ಥಿಗಳದ್ದಾಗಿರುತ್ತೆ 1600 ಮೀಟರ್ 7 ನಿಮಿಷ. ಮಹಿಳಾ ಅಭ್ಯರ್ಥಿಗಳು 400 ಮೀಟರ್ 2 ನಿಮಿಷದ ಒಳಗಡೆ ಓಡಿ ತಲುಪಬೇಕಾಗಿರುತ್ತೆ. ಸೊ ಇದು ರನ್ನಿಂಗ್ದಾಗಿರುತ್ತೆ. ಯಾರು ಈ ರನ್ನಿಂಗ್ನಲ್ಲಿ ಸೆಲೆಕ್ಟ್ ಆಗ್ತೀರಾ ಅವರು ಮುಂದಿನ ಫಿಸಿಕಲ್ ಟೆಸ್ಟ್ಗೆ ಎಲಿಜಿಬಲ್ ಆಗ್ತೀರಾ. ಇನ್ ಕೇಸ್ ನೀವೇನಾದರೂ ಈ ರನ್ನಿಂಗ್ ಟೆಸ್ಟಲ್ಲಿ ಆಗಲಿಲ್ಲ, ನೀವು ಓಡಿ ಆ ನಿಮಿಷದೊಳಗಡೆ ನೀವು ತಲುಪಲಿಲ್ಲ ಅಂತಂದರೆ ನೀವು ಇಲ್ಲೇನೆ ಡಿಸ್ಕ್ವಾಲಿಫೈ ಆಗುವಂಥದ್ದು. ಸೊ ಈ ರನ್ನಿಂಗ್ ಆದ ನಂತರ ಏನೇನು ಪ್ರೋಸೆಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಆ ರನ್ನಿಂಗ್ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರ ಅವರು ತದನಂತರ ಬರುವಂತಹದ್ದು ಉದ್ದ ಜಿಗಿತ, ಎತ್ತರ ಜಿಗಿತ ಹಾಗೆ ಗುಂಡು ಎಸೆತ ಅನ್ನುವಂತಹ ಫಿಸಿಕಲ್ ಟೆಸ್ಟು ಇರುವಂತಹದ್ದು. ಮೊದಲಿಗೆ ನಾವು
ಪುರುಷ ಅಭ್ಯರ್ಥಿಗಳಿಗೆ ಯಾವ ರೀತಿ ಫಿಸಿಕಲ್ ಅಂದರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ ಅಂತ ನೋಡ್ತಾ ಹೋಗೋಣ. ಪುರುಷ ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ 3.8 ಮೀಟರ್ ಇರುತ್ತೆ, ಎತ್ತರ ಜಿಗಿತ 1.2 ಮೀಟರ್ ಇರುತ್ತೆ, ಗುಂಡು ಎಸೆತ 5.6 ಮೀಟರ್ ಇರುತ್ತೆ. ಆ ಗುಂಡು 7.26 ಅಷ್ಟು kg ವೆಯ್ಟು ಇರುವಂತಹದ್ದು. ಸೊ ಅರ್ಥ ಆಯಿತು ಅನ್ಕೋತೀನಿ. ಉದ್ದ ಜಿಗಿತ 3.8 ಮೀಟರ್ ಇರುತ್ತೆ, ಎತ್ತರ ಜಿಗಿತ 1.2 ಮೀಟರ್, ಗುಂಡು ಎಸೆತ 7.5 kg, ಆಲ್ಮೋಸ್ಟ್ 7.5 kg ಗುಂಡು 5.6 ಮೀಟರ್ ಉದ್ದಕ್ಕೆ ಹೋಗಿ ಬೀಳುವಂತಹದ್ದು. ಈ 3 ಏನಿರುತ್ತೆ ಟೆಸ್ಟ್ಗಳು, ಫಿಸಿಕಲ್ ಟೆಸ್ಟು, ಇದಕ್ಕೆ ನಿಮಗೆ 3 ಅವಕಾಶಗಳು ಇರುತ್ತೆ. ಅಂದರೆ ನಿಮಗೆ ಒಂದು ಅಟೆಂಪ್ಟಲ್ಲಿ ಆಗಿಲ್ಲ ಅಂದರೆ ಇನ್ನೊಂದು ಅಟೆಂಪ್ಟ್ಗೆ ಕೊಡ್ತಾರೆ, 2ನೇ ಅಟೆಂಪ್ಟಲ್ಲೂ ಆಗಲಿಲ್ಲ ಅಂದರೆ 3ನೇ ಅವಕಾಶನೂ ಕೂಡ ನಿಮಗೆ ಇದರಲ್ಲಿ ಈ ಟೆಸ್ಟ್ಗಳಲ್ಲಿ ಇರುತ್ತೆ. ಆದರೆ ನೀವೇನು ಹಿಂದೆ ರನ್ನಿಂಗ್ ಮಾಡಿರ್ತೀರ ಅದು ಒಂದೇ ಅವಕಾಶ ಇರುವಂತಹದ್ದು. ಸೊ ರನ್ನಿಂಗಲ್ಲಿ ಆದರೆ ಮಾತ್ರ ಈ ಏನು ನೆಕ್ಸ್ಟ್ ಪ್ರೋಸೆಸ್ ಇದೆ ಇದಕ್ಕೆ ಅವರು ಬಿಡುವಂಥದ್ದು. ಇದು ಪುರುಷ ಅಭ್ಯರ್ಥಿಗಳಿಗೆ ಆಯಿತು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗೋಣ. ಏನು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಅಥವಾ ಸೇವಾನಿರತ ಮಾಜಿ ಸೈನಿಕ ಅಭ್ಯರ್ಥಿಗಳಿರ್ತಾರೆ, ಅಂದರೆ ಮಹಿಳೆಯರಿಗೆ ಏನೇನು ಇರುತ್ತೆ ಅದು ಕೂಡ ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಪ್ಲೈ ಆಗುವಂತಹದ್ದು. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ 2.5 ಮೀಟರ್ ಇರುತ್ತೆ, ಎತ್ತರ ಜಿಗಿತ 0.9 ಮೀಟರ್ ಇರುತ್ತೆ, ಗುಂಡು ಎಸೆತ 4 kg ಗುಂಡು 3.75 ಮೀಟರ್ ವರೆಗೆ ಎಸಿಬೇಕಾಗಿರುತ್ತೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಈ 3 ಟೆಸ್ಟ್ಗಳಿಗೆ 3 ಅವಕಾಶಗಳು ಇರುವಂತಹದ್ದು. ರನ್ನಿಂಗಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಕೇವಲ ಒಂದೇ ಅವಕಾಶ ಇರುವಂತಹದ್ದು. ಇದಿಷ್ಟು ಫಿಸಿಕಲ್ ಟೆಸ್ಟ್ ಬಗ್ಗೆ ಆಯಿತು. ಇನ್ನು ದೇಹದಾರ್ಢ್ಯತೆ ಪರೀಕ್ಷೆ ಬಗ್ಗೆ ಕೂಡ ಇರುತ್ತೆ. ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಏನು ಈ ರೀತಿ ದೇಹದಾರ್ಢ್ಯತೆ ಪರೀಕ್ಷೆ ಇರುತ್ತೆ ಅಂದರೆ ಅವರ ಎತ್ತರ ಮತ್ತು ಎದೆ ಸುತ್ತಳತೆ ಪುರುಷ ಅಭ್ಯರ್ಥಿಗಳಿಗೆ ನೋಡಲಾಗುತ್ತೆ. ಎತ್ತರ ಎಷ್ಟಿರಬೇಕು ಪುರುಷ ಅಭ್ಯರ್ಥಿಗಳು ಅಂದರೆ 168 ಸೆಂಟಿಮೀಟರ್ ಇರಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಪುರುಷ ಅಭ್ಯರ್ಥಿಗಳಿಗೆ ಎದೆ ಸುತ್ತಳತೆ 86 ಸೆಂಟಿಮೀಟರ್, ಅಂದರೆ ಎದೆಯನ್ನು ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಇರಬೇಕಾಗಿರುತ್ತೆ. ಇದೇನಿದೆ ಎದೆ ಸುತ್ತಳತೆ, ಇದು ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯಿಸೋದಿಲ್ಲ. ಹಾಗಾದರೆ ಮಹಿಳಾ ಅಭ್ಯರ್ಥಿಗಳ ಎತ್ತರ ಮತ್ತು ತೂಕ ಎಷ್ಟಿರಬೇಕು ಅಂತ ನೋಡೋಣ. ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ ಅಂದರೆ 157 ಸೆಂಟಿಮೀಟರ್ ಇರಬೇಕಾಗಿರುತ್ತೆ, ತೂಕ 45 kg ಇರಬೇಕಾಗಿರುತ್ತೆ. ಇನ್ ಕೇಸ್ 156 ಇದ್ದು ಎತ್ತರ, ತೂಕನೂ ಅಷ್ಟೇ 44 ಇದ್ದರೆ, ಅಂದರೆ 45 kgಗಿಂತ ಕಡಿಮೆ ತೂಕ ಬಂದರೆ 157 ಸೆಂಟಿಮೀಟರ್ಗಿಂತ ಕಡಿಮೆ ಸೆಂಟಿಮೀಟರ್ ಎತ್ತರ ಬಂದರೆ ಅವ್ರನ್ನ ನೀವು ಫಿಸಿಕಲ್ ಟೆಸ್ಟ್ ಪಾಸ್ ಆಗಿದ್ರೂ ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಎಲ್ಲ ಟೆಸ್ಟ್ಗಳಲ್ಲೂ ಕೂಡ ನೀವು ಪಾಸ್ ಆದರೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುವಂತಹದ್ದು. ರಿಟರ್ನ್ ಎಕ್ಸಾಮ್ ಇಲ್ಲೇ ಕೊಟ್ಟಿದೆ ನೋಡಿ. ದೇಹದಾರ್ಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ್ರೆ ಮಾತ್ರ ಲಿಖಿತ ಪರೀಕ್ಷೆಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇದೇನಿರುತ್ತೆ ರಿಟರ್ನ್ ಎಕ್ಸಾಮ್, ಅದು ಪದವಿ ಮಟ್ಟದ ವಿಷಯಗಳನ್ನು ಕುರಿತು ಇರುತ್ತೆ ಅಷ್ಟೇ. ಬನ್ನಿ, 2 ಪ್ರಶ್ನೆಗಳು ಇರುವಂತಹದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ ಬಗ್ಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಪತ್ರಿಕೆ ಇದು ಪ್ರಬಂಧ ಇರುತ್ತೆ, ಹಾಗೆ ಸಾರಾಂಶ ಬರಹ ಇರುತ್ತೆ, ಭಾಷಾಂತರ ಪ್ರಶ್ನೆಗಳು ಕೂಡ ಇರುತ್ತೆ. ಏನು ಪ್ರಬಂಧ ಇರುತ್ತೆ ಅದು 600 ಪದಗಳನ್ನು ಮೀರಬಾರ್ದು. ಒಂದು ಕಿರು ಪ್ರಬಂಧ ಬರೀಬೇಕು, ಹೆಚ್ಚು ವಿಷಯಗಳಿರಬೇಕಾಗಿರುತ್ತೆ. ಆದರೆ ವರ್ಡ್ ಲಿಮಿಟ್ ಕೊಟ್ಟಿರ್ತಾರೆ ಅವರು, ಕೇವಲ 600 ಶಬ್ದಗಳು. ಅದಕ್ಕಿಂತ ನೀವು ಸ್ವಲ್ಪ ಕಡಿಮೆ ಬರಿಬೋದು, ಆದರೆ 600ಕ್ಕಿಂತ ಹೆಚ್ಚು ಪದಗಳನ್ನು ಬರೆಯೋ ಹಾಗೆ ಇಲ್ಲ. ಆ ರೀತಿ ಏನಾದರೂ ನೀವು ಇನ್ ಕೇಸ್ ಬರೆದ್ರೆ ಅಲ್ಲಿ ನಿಮಗೆ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ಈ ಏನಿದೆ ಪ್ರಶ್ನೆ ಪತ್ರಿಕೆ 1, ಇದಕ್ಕೆ 1.5 ಗಂಟೆಗಳ ಕಾಲಾವಕಾಶ ಇರುವಂತಹದ್ದು. ಅಂದರೆ 90 ನಿಮಿಷದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಗೆ 50 ಅಂಕಗಳು ಇರುವಂತಹದ್ದು.
ಈ 50 ಅಂಕಗಳನ್ನು ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂದರೆ, ಏನು ಪ್ರಬಂಧ ಇರುತ್ತೆ 20 ಅಂಕಗಳಿಗೆ ಇರುತ್ತೆ, ಸಾರಾಂಶ ಬರವಣಿಗೆ ಅಂದರೆ ಪ್ರಿಸಿಸ್ ರೈಟಿಂಗ್ ಏನಿರುತ್ತೆ ಇದಕ್ಕೆ 10 ಅಂಕಗಳಿರುತ್ತೆ, ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 10 ಅಂಕಗಳಿರುತ್ತೆ, ಹಾಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 10 ಅಂಕಗಳು ಇರುತ್ತೆ. ಸೊ ಒಟ್ಟು 20 ಅಂಕಗಳು. ಈ ಪತ್ರಿಕೆ ಹೀಗೆ 50 ಅಂಕಗಳು ಇರುವಂತಹದ್ದು 1.5 ಅವಧಿಯ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ 2ರ ಬಗ್ಗೆ ನೋಡೋದಾದರೆ, ಈ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಇರುವಂತಹದ್ದು. ಇದು ಒಟ್ಟು 150 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯದ್ದಾಗಿದ್ದು ಬಹುವಿಧ ಆಯ್ಕೆ ಪ್ರಶ್ನೆಯಾಗಿರುತ್ತೆ. ಅಂದರೆ MCQ ಟೈಪಲ್ಲಿ ಇರುವಂತಹದ್ದು. ಈ ಪ್ರಶ್ನೆ ಪತ್ರಿಕೆ MCQ ಟೈಪಲ್ಲಿ ಇರುತ್ತೆ. ನಾನು ಈಗೇನು ಹೇಳಿದೆ ಪ್ರಶ್ನೆ ಪತ್ರಿಕೆ 1 ಅದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುತ್ತೆ, ಎಲ್ಲ ಕೂಡ ರಿಟರ್ನಲ್ಲಿ ಇರುವಂತಹದ್ದು. ಇದೇನಿರುತ್ತೆ ಇದು MCQ ಮಾದರಿಯಲ್ಲಿ ಇರುವಂತಹದ್ದು. ಈ ಪರೀಕ್ಷೆಗೆ ಅವಧಿ 1.5 ಗಂಟೆ ಇರುವಂತಹದ್ದು. ಅಂದರೆ ಈ ಪರೀಕ್ಷೆಗೆ 90 ನಿಮಿಷ ಕಾಲಾವಕಾಶ ಇರುವಂತಹದ್ದು. ಇದರಲ್ಲಿ 100 ಪ್ರಶ್ನೆಗಳು ಇರುತ್ತೆ, 150 ಅಂಕಗಳಿಗೆ. ಅಂದರೆ ಒಂದು ಪ್ರಶ್ನೆಗೆ 1.5 ಅಂಕಗಳಾಗಿರುತ್ತೆ. ಸೊ ನೀವಿಲ್ಲಿ ಗಮನಿಸಿ, ಪ್ರತಿ ತಪ್ಪು ಉತ್ತರಕ್ಕೆ 25% ಅಂಕಗಳನ್ನು ಕಳೆಯಲಾಗುತ್ತೆ ಅಂತ ಇದೆ. ಅಂದರೆ 1/4% ನೆಗೆಟಿವ್ ಮಾರ್ಕ್ನ ಇಲ್ಲಿ ಡಿಡಕ್ಟ್ ಮಾಡಲಾಗುತ್ತೆ. ಅಂದರೆ 1.5 ಅಂಕಗಳಿಗೆ 25% ಅಂತಂದರೆ ಅಲ್ಲಿಗೆ 0.375 ಅಂಕಗಳನ್ನು ಕಳೆಯಲಾಗುತ್ತೆ. ಒಂದು ತಪ್ಪು ಉತ್ತರ ಮಾಡಿದ್ರೆ ನೀವು ಅಲ್ಲಿಗೆ 0.375 ಒಂದು ಪ್ರಶ್ನೆ 1.5 ಅಂಕದಲ್ಲಿ 0.375 ಅಂಕಗಳನ್ನು ಡಿಡಕ್ಟ್ ಮಾಡಲಾಗುತ್ತೆ. ಇಲ್ಲಿ ಏನು ಮುಖ್ಯವಾಗಿ ನೀವು ನೋಡಬೇಕು ಅಂತಂದರೆ, ನೆಗೆಟಿವ್ ಅಂಕಗಳು ಇರುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಏನು ನಿಮಗೆ ಅಕ್ಯುರೇಟಾಗಿ ಆನ್ಸರ್ ಗೊತ್ತಿರುತ್ತೆ ಅದನ್ನು ಆನ್ಸರ್ ಮಾಡ್ತಾ ಹೋಗಿ. ನಿಮಗೇನು ತೀರಾ ಗೊತ್ತಿಲ್ಲ ಅನಿಸುತ್ತೆ ಆ ಕ್ವಶನ್ನ ನೀವು ಕೈ ಬಿಡ್ತಾ ಹೋಗಬೇಕಾಗತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯವನ್ನು ಅಳೆಯಲಾಗುತ್ತೆ. ಅಂದರೆ ಒಬ್ಬ ಡಿಗ್ರಿ ಪರ್ಸನ್ ಏನು ಡಿಗ್ರಿ ಮಾಡಿರುವಂತಹವರು ಏನು ನಾಲೆಡ್ಜನ್ನು ಹೊಂದಿರಬೇಕಾಗಿರುತ್ತೆ ಆ ರೀತಿಯ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಅಂದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಟಾಪಿಕ್ಸ್ ಇರುತ್ತೆ ಅಂತಂದರೆ, ಇಷ್ಟಿರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಕರೆಂಟ್ ಅಫೇರ್ ಇರುತ್ತೆ, ಹಾಗೆಯೇ ಮೆಂಟಲ್ ಎಬಿಲಿಟಿ ಕೂಡ ಇರುವಂತಹದ್ದು. ಇದಿಷ್ಟು ಈ ಪೇಪರ್ 2ನಲ್ಲಿ ಕೇಳುವಂತಹ ವಿಷಯ ಆಗಿರುತ್ತೆ. ಇಲ್ಲಿ PSI ಹಾಗೆ PC ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಕ್ರಿಯೆಗಳ ವಿವರವನ್ನು ಕೊಟ್ಟಿದ್ದೇನೆ. ಇಲ್ಲಿ ನೀವು ನೋಡಬಹುದು, ಇಲ್ಲ ಇದೆ 600+ PSI ಹುದ್ದೆಗಳು, ಹಾಗೆಯೇ ಇಲ್ಲಿ 4,000+ PC ಹುದ್ದೆಗಳಿಗೆ ಈಗಾಗಲೇ ಅನುಮೋದನೆ ದೊರಕಿರುವಂತಹದ್ದು. ಸೊ ನೀವೇನು ಮಾಡಬೇಕು, ಈಗಿನಿಂದಲೇ ನಿಮ್ಮ ಸ್ಟಡೀಸನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.